ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿಯೂ ಕೂಡ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ ರೈತರು. ಕೊನೆಗೂ ರೈತರ ಹೋರಾಟಕ್ಕೆ ಒತ್ತಾಯಕ್ಕೆ ಜಿಲ್ಲಾಧಿಕಾರಿಗಳು ಮಣಿದಿದ್ದಾರೆ. ವಿರುದ್ಧ ರೈತರು ಸಿಡಿಮಿಡಿಗೊಂಡಿದ್ದಾರೆ, ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದು ಕೊನೆಯದಾಗಿ ಇದೀಗ ರೈತರ ಒತ್ತಾಯವನ್ನ ಆಲಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ಅಣಿಯಾಗಿದ್ದಾರೆ. ಎಲ್ಲ ರೈತರಿಗೂ ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಡಿಸಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಆಕ್ರೋಶ ಭುಗಿಲೇಳ್ತಾ ಇದೆ. ಸಂಜೆಯವರೆಗೂ ಎಲ್ಲ ರೈತರಿಂದ ಆಕ್ಷೇಪಣೆ ಸಲ್ಲಿಸಲು ಡಿಸಿ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಮ್ಮೆ 50 ಮಂದಿ ರೈತರು ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಬಹುದು. ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾರ್ಯಾರಿಗೆ ಭೂಮಿಯನ್ನ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಇದರ ವಿರುದ್ಧವಾಗಿದ್ದೀರಿ ಅನ್ನೋದ್ರ ಬಗ್ಗೆ ತಮ್ಮ ತಮ್ಮ ತೀರ್ಮಾನಗಳನ್ನ ಅರ್ಜಿಯ ಮುಖಾಂತರ ಕೊಡಿ ಅಂತ ಕೋರಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಡೆದಾಗಿ ಈಗ ಜಿಲ್ಲಾಧಿಕಾರಿಗಳು ಒಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಹೇಳಿದ್ದಾರೆ ರೈತರು? ದಿವ್ಯ, ಏನು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬೆಳಗ್ಗೆಯಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಯಾಕಂದರೆ ಈ ಒಂದು ಟೌನ್ಶಿಪ್ನಿಂದಾಗಿ ಸಾಕಷ್ಟು ಅನಾನುಕೂಲ ಆಗುತ್ತೆ, ಕೃಷಿ ಭೂಮಿ ಹೋಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಡಿ ಸಿ ಅವರು ಕರೆದಿದ್ದಂಥ ಸಭೆಯಲ್ಲಿ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ರು. ಆದರೆ ಕೇವಲ 30 ರೈತರಿಗೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ ಅನ್ನೋ ಒಂದು ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಯತ್ನವನ್ನು ಕೂಡ ಮಾಡಿದ್ರು. ಈ ವೇಳೆ ಸಾಕಷ್ಟು ಐಡ್ರಾಮಾ ಕೂಡ ಸಾಕ್ಷಿಯಾಯಿತು. ಜೊತೆಗೆ ಈ ವೇಳೆ ಮಾಜಿ ಶಾಸಕ ಎ ಮಂಜುನಾಥ್ ಕೂಡ ಸ್ಥಳಕ್ಕೆ ಆಗಮಿಸಿ ರೈತರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಸುಮಾರು 30 ಜನ ರೈತರ ಜೊತೆ ಮಾಜಿ ಶಾಸಕ ಎ ಮಂಜುನಾಥ್ ಸ್ವತಃ ಜಿಲ್ಲಾಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನು ಮಾಡಿ ಏನು ಸುಮಾರು 500ಕ್ಕೂ ಹೆಚ್ಚು ರೈತರು ಈ ಒಂದು ಸಭೆಗೆ ಬಂದಿದ್ರು. ಎಲ್ಲರಿಂದಲೂ ಕೂಡ ಆಕ್ಷೇಪಣಾ ಪತ್ರ ತೆಗೆದುಕೊಳ್ಳುವಂತೆ ಒಂದು ಮನವಿಯನ್ನು ಮಾಡೋದು. ಇದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿರುವಂಥದ್ದು. ಒಮ್ಮೆಲೆ 50 ಜನರಂತೆ ಎಲ್ಲ ಏನು ಖಾತಾದಾರರೇನಿದ್ದಾರೆ, ಆ ಒಂದು ಯೋಜನೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ರೈತರೇನಿದ್ದಾರೆ ಅವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. 50 ಜನ ಒಮ್ಮೆಲೆ ಬಂದು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಇದೀಗ ಮಾಡಿಕೊಟ್ಟಿರುವಂಥದ್ದು. ಟಪಾಲು ವಿಭಾಗಕ್ಕೆ ಅಂದರೆ ಯೋಜನೆಗೆ ನೀವು ಯಾವ ರೀತಿ ಸಹಕಾರವನ್ನು ಕೊಡ್ತೀರಿ, ಅಂದರೆ ನಾವು ಭೂಮಿಯನ್ನು ಕೊಡಲ್ಲ ಅಂದರೆ ನಿಮ್ಮ ಆಕ್ಷೇಪಣೆಯನ್ನು ಯಾವ ರೀತಿಯಾಗಿ ನೀವು ವಿರೋಧ ವ್ಯಕ್ತಪಡಿಸ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸ್ಬೋದು. ಆ ನಿಟ್ಟಿನಲ್ಲಿ ಇದೀಗ ಮಾತುಕತೆ ಆಡುವಂಥ ಮೂಲಕ ಬರುವಂಥ ಎಲ್ಲ ರೈತರಿಗೂ ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಲಿಕ್ಕೆ ಇದೀಗ ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಸಂಜೆವರೆಗೂ ಕೂಡ ಈ ಒಂದು ಏನು ಸಭೆಗೆ ಬಂದಿದ್ದಂಥ ಎಲ್ಲ ರೈತರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಈ ಯೋಜನೆಗೆ ನೀವು ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ, ಅಂದರೆ ನಿಮಗೆ ಹೆಚ್ಚಿನದೇನಾದರೂ ಅಂದರೆ ರೇಟ್ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲ ಇದೆಯಾ, ಹೆಚ್ಚಿನ ದರ ಏನಾದರೂ ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಜೊತೆಗೆ ಒಂದಷ್ಟು ಜನರಿಗೆ ಪುನರ್ವಸತಿ ಕಲ್ಪಿಸಬೇಕು, ಆ ಯೋಜನೆ ವಿಚಾರವಾಗಿ ನಿಮ್ಗೇನಾದರೂ ಗೊಂದಲ ಇದ್ರೆ ಅದನ್ನು ಕೂಡ ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದೀಗ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇವತ್ತು ಸಂಜೆವರೆಗೂ ಕೂಡ ಎಲ್ಲರೂ ಕೂಡ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.